ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮಾರ್ಚ್ 15ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನೂತನ ಬಿಜೆಪಿ ಕಚೇರಿ ಉದ್ಘಾಟನೆಯಾಗಬೇಕಿತ್ತು. ಆದರೆ ಅದೇ ದಿನ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅವರು ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ಕಚೇರಿ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ಈ ನಡುವೆ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಮೊದಲ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಸಂದೀಪ್ ರೆಡ್ಡಿ ಅವರು ತಮ್ಮ ಜೊತೆ ಚರ್ಚೆ ನಡೆಸದೆ ಬಂದ್ ದಿನಾಂಕ ನಿಗದಿ ಮಾಡಿದ್ದಾರೆ. ಭಾನುವಾರ ಎಲ್ಲರೂ ರಜೆಯಲ್ಲಿರುವ ಕಾರಣ ಅಂದು ಬಂದ್ ಮಾಡಿದ್ರೂ ಯಾವುದೇ ಉಪಯೋಗವಿಲ್ಲ, ಆದರೂ ಬಂದ್ಗೆ ನಮ್ಮ ಸಹಮತ ಇದೆ ಎಂದರು. ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡಬೇಕು ಅಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತ ಪಕ್ಷದ ಕಚೇರಿ ಮಾಡಬೇಕಿತ್ತು, ಅದು ಮಾಡಲಾಗಿದೆ. ನೂತನ ಕಚೇರಿಯನ್ನ ಪಕ್ಷದ ವರಿಷ್ಠರನ್ನ ಕರೆಸಿ ಮಾರ್ಚ್ 15ರ ಭಾನುವಾರ ಉದ್ಘಾಟನೆ ನೆರವೇರಿಸಬೇಕಿತ್ತು. ಆದರೆ ಬಂದ್ ಹಿನ್ನೆಲೆ ಕಚೇರಿ ಉದ್ಘಾಟನೆ ಮುಂದೂಡಲಾಗಿದೆ. ಬಂದ್ಗೆ ನಮ್ಮ ಸಹಮತವಿದ್ದು ಧ್ವನಿಗೂಡಿಸಲಾಗುವುದು. ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಬಂದ್ ಮಾಡಬೇಕು. ಆದರೆ ಭಾನುವಾರ ಬಂದ್ ಮಾಡುವುದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳು ಸೇರಿಸಿ ರಾಜ್ಯ ನಾಯಕರನ್ನ ಕರೆಯಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗಾಗಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಭಾನುವಾರ ಸರ್ಕಾರದವ್ರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಏನು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಮುಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಇದರ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ಎರಡೂ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ನಾವು ಮಾಡೋದು ಈಗ ರೂಪುರೇಷೆಗಳನ್ನು ಮಾಡ್ತಾಯಿದ್ವಿ. ರಾಜ್ಯ ಸರ್ಕಾರ ಪ್ರಸ್ತುತ ನೂತನ ಕೆರೆಗಳಿಗೆ ಹೆಚ್ಚಿನ ವ್ಯಾಲಿ ನೀರು ಹರಿಸಲು ಅನುದಾನ ನೀಡಿದೆ. ಅದೇ ಅನುದಾನವನ್ನ ಪ್ರಸ್ತುತ ಹರಿಸುತ್ತಿರುವ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಬಳಸಿದ್ರೆ ಜನರ ಆರೋಗ್ಯ ಸುಧಾರಿಸುತ್ತಿತ್ತು. ಆದರೆ ಸರ್ಕಾರ ಆ ನಿಟ್ಟಿನಲ್ಲಿ ಗಮನ ಹರಿಸುತ್ತಿಲ್ಲ. ಬೆಂಗಳೂರಿನಿಂದ ಬರುತ್ತಿರುವ ತ್ಯಾಜ್ಯ ನೀರಿನಲ್ಲಿ ಆಸ್ಪತ್ರೆ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ ಸೇರಿ ಆ ತ್ಯಾಜ್ಯ ನೀರಿನಲ್ಲಿ ರಾಸಾಯನಿಕಗಳು ಹೆಚ್ಚಾಗಿವೆ. ಇದು ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದರು. ಇನ್ನು ಜಿಲ್ಲೆಯಲ್ಲಿ ಬೆಳೆಯುವ ತರಕಾರಿಯಲ್ಲೂ ಅಪಾಯಕಾರಿ ಲವಣಾಂಶಗಳು ಇರುವ ಮಾತುಗಳು ಕೇಳಿಬಂದಿದ್ದು, ಜಿಲ್ಲೆಯ ರೈತರು ಬೆಳೆದ ತರಕಾರಿ ಬಳಸಬಾರದು ಎಂದು ಹೇಳಿದ್ರೆ ರೈತರ ಸ್ಥಿತಿ ಏನು ಎಂದು ಪ್ರಶ್ನೆ ಮಾಡಿದ್ರು. 3ನೇ ಹಂತದ ಶುದ್ಧೀಕರಣ ಮಾಡದಿದ್ರೆ 3 ಜಿಲ್ಲೆಗಳಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು. ಯಾಕೆಂದ್ರೆ ಜಿಲ್ಲೆಯ ಜನರು ಸೇವಿಸುವ ಊಟವೇ ವಿಷವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಚರ್ಮ ಮಂದವಾಗಿದೆ. ಹಾಗಾಗಿ ಮುಂದೆ ಪಕ್ಷಾತೀತ ಹೋರಾಟಕ್ಕೆ ಸಿದ್ಧತೆ ಮಾಡಲಾಗುವುದು ಎಂದರು. ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನ ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾಯಿದ್ರು, ನೀರಾವರಿ ಹೋರಾಟ ಮಾಡಿದ್ರು. ಈ ನೀರಾವರಿ ಹೋರಾಟ ಯಾವತ್ತಿಂದ ನಡೀತಾ ಇದೆ? 5 ದಶಕದಿಂದ ನಡೀತಾ ಇದೆ, ಇವತ್ತಲ್ಲ. 1974ರಲ್ಲಿ ಶುರುವಾಗಿದೆ. ಇವತ್ತು ಬೈರಾರೆಡ್ಡಿಯವರು ಶುರು ಮಾಡಿರ್ತಕ್ಕಂಥದ್ದು 50 ವರ್ಷ ಆಗೋಗಿದೆ. ಶಾಶ್ವತ ನೀರಾವರಿ ಹೋರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ಏನು ತರಾತುರಿಯಲ್ಲಿ ಎತ್ತಿನ ಹೊಳೆ ಲೇಟ್ ಆಗ್ತಾಯಿದೆ ಅಂಥೇಳಿ ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ತಂದಿದ್ದಾರೆ, ಒಳ್ಳೆಯದಿದೆ. ಆದರೆ 3ನೇ ಹಂತ ಶುದ್ಧೀಕರಣ ಕೇಳಿ ಸಾಕಾಗಿದೆ.
ಈಕೆ ಗೊತ್ತಾಗ್ತಲ್ಲ. ಇವತ್ತು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಮನೆಗೆ ಹೋಗ್ತಕ್ಕಂಥ ತರಕಾರಿ ಕೂಡ ಈ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಅವರು ತಿಂತಾ ಇದ್ದದ್ದು ಕೂಡ ಅವ್ರ ಆರೋಗ್ಯ ಕೂಡ, ಅವ್ರ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಬರೀ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಒಂದೇ ಅಲ್ಲ, ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಹೈದ್ರಾಬಾದಲ್ಲಿ ಇವತ್ತು ಇಲ್ಲಿಂದ ತರಕಾರಿ ಹೋಗ್ತಾ ಇದೆ. ಇದರಲ್ಲೇನೋ ಮುಂಬರುವ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ ತರಕಾರಿನ ಬಳಸಬಾರ್ದು ಅಂತ ಆದರೆ ರೈತರೆಲ್ಲ ಮತ್ತೆ ಏನಾಗಬೇಕು? ಇನ್ನು ಈ ಹಿಂದೆ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರೇ 2 ಹಂತದ ಶುದ್ಧೀಕರಣ ಸಾಕು ಎಂದಿದ್ದರಲ್ಲ. ಆಗ ನೀರು ಸರಿಯಾಗುತ್ತಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ತಡವರಿಸಿದ ಅಧ್ಯಕ್ಷರು ಉತ್ತರ ನೀಡದೆ ರಾಜಕೀಯ ಬೇಡ ಎಂದು ಜಾರಿಕೊಂಡ್ರ. ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಾರದೆ ಬಂದ್ಗೆ ಕರೆ ನೀಡಿದ್ದರೆ ಪಕ್ಷದಲ್ಲಿ ಭಿನ್ನಮತ ಇದೆಯೇ ಎಂಬ ಪ್ರಶ್ನೆಗೂ ಅವರು ಸಮರ್ಪಕ ಉತ್ತರವೇ ನೀಡಲಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.